ಏನಂದ್ರೆ ಕಾಫಿ ತೆಗೆದುಕೊಳ್ಳಿ. ಮನ ಬೆನ್ನೆಯ ಮುದ್ದು ಕರಗಳಿಂದ ತಯಾರಾದ ಕಾಫಿ ಅಂತ ಹೇಳಬೇಕೆ, ದೇವಲೋಕದ ಅಮೃತ ಇದ್ದಾಗಿದೆ ಗೊತ್ತಾ. ಹೊಗಳಿಕೆಯಲ್ಲ ಸಾಕು ಮಾಡಿ. ಕೈ ಹಿಡಿದ ಸತಿಯನ್ನು ಹೊಗಳದೆ ಬೇರೆ ಯಾರನ್ನಾದರೂ ಹೊಗಳಿದರೆ ಅಷ್ಟೇ. ಆಶಾ, ನನ್ನ ಸ್ವಪ್ನದಲ್ಲಿಯೂ ನೀ ನನ್ನ ಸತಿಯಾಗಿ ಬರುತ್ತಿ ಎಂದು ನಾ ಭಾವಿಸಿರಲಿಲ್ಲ. ಎಲ್ಲವೂ ದೈವ ಸಂಕಲ್ಪ. ತಮ್ಮಂತ ವಿಶಾಲ ಸಿರಿವಂತರ ಸತಿಯಾದದ್ದು ನನ್ನ ಭಾಗ್ಯವೇ ಸರಿ. ನೋಡು ಆಶಾ, ಸಿರಿ ಸಂಪತ್ತು ಆಸ್ತಿ ಅಂತಸ್ತು ಎಲ್ಲವೂ ಅಸ್ಥಿರವಾದದ್ದು, ಆದರೆ ಪ್ರೀತಿ ಪ್ರೇಮ ಮಾತ್ರ ಸ್ಥಿರವಾದದ್ದು. ನಾನಂತೂ ಪ್ರೀತಿಗೆ ಬೆಲೆ ಕೊಡುವವನು ಅಂದಾಗ ನನ್ನ ಕೈ ಹಿಡಿದ ನೀನು. ನಾನಾದರೂ ಅಷ್ಟೇ. ತಮ್ಮ ಪಾದ ಸೇವೆ ಭಾಗ್ಯ ದೊರೆತ ನನಗೆ ಆಸ್ತಿ ಅಂತಸ್ತಿನ ಆಸೆ ಇಲ್ಲ. ಈ ನಿಮ್ಮ ಸಾಮೀಪ್ಯದ ಸೌಭಾಗ್ಯದ ಮುಂದೆ ನನಗೆ ಅದೆಲ್ಲವೂ ತೃಣ ಸಮಾನ. ಆಶಾ, ಇನ್ನೊಂದು ವಿಷಯ, ನೀನು ಈ ಮನೆಗೆ ಹೊಸದಾಗಿ ಆಗಮಿಸಿ ಈ ಮನೆಯ ಹಾಗೂ ನನ್ನ ಮನದ ಒಡತಿಯಾಗಿದೆ. ಈ ಮನೆಯಲ್ಲಿರುವವರನ್ನೆಲ್ಲ ನೀನು ಪ್ರೀತಿಯ ಧಾರದಿಂದ ಕಾಣಬೇಕು. ಈ ಮನೆಯಲ್ಲಿ ಕೆಲಸದಾಳಾಗಿದ್ದರೂ ಕೂಡ ಹಿರಿಯ ಸ್ಥಾನ ಉಂಟು ಲಿಂಗಜ್ಜನಿಗೆ. ಆತನನ್ನು ನಿನ್ನ ಹೆತ್ತಪ್ಪನೆಂದು ಗೌರವಿಸಬೇಕು. ಅಂತ ಹಾಗೆ ರವಿ ನನ್ನ ಒಡ ಹುಟ್ಟಿದ ತಮ್ಮನಲ್ಲದಿದ್ದರೂ ನನ್ನ ಒಡ ಹುಟ್ಟಿದ ತಮ್ಮನಿಗಿಂತಲೂ ಹೆಚ್ಚಿನ ಸ್ಥಾನ. ಆತನನ್ನು ನಿನ್ನ ಮೈದುನನೆಲ್ಲ ನಿನ್ನ ಮಗನೆಂದು ತಿಳಿದುಕೊಂಡು ಅರ್ಥವಾಯ್ತೆ. ತಮ್ಮ ಮಾತಿಗೆ ಅಮಾನ್ಯವೇ. ಆಶಾ, ಇನ್ನೊಂದು ವಿಷಯ, ನಮ್ಮ ಮನೆಯ ಮ್ಯಾನೇಜರ್ ಚಂದ್ರಕಾಂತ್ ನನ್ನ ಆತ್ಮೀಯ ಸ್ನೇಹಿತ. ಅವನನ್ನು ನಿನ್ನ ಒಡ ಹುಟ್ಟಿದ ಅಣ್ಣನೆಂದು ತಿಳಿದುಕೊಂಡು ನಡೆಯಬೇಕು. ಅರ್ಥವಾಯ್ತೆ? ನೋಡಿ, ಅಣ್ಣ ತಮ್ಮ ಅಕ್ಕ ತಂಗಿ ಯಾರನ್ನು ಕಾಣುವ ನಾನು ಮ್ಯಾನೇಜರ್ ಚಂದ್ರವನ್ನು ನನ್ನ ಒಡ ಹುಟ್ಟಿದ ಸಹೋದರನಂತೆ ಕಾಣ್ತೇನೆ. ಗುಡ್ ಗರ್ಲ್. ಆಶಾ, ನಾನು ಸ್ವಲ್ಪ ಬ್ಯಾಂಕಿಗೆ ಹೋಗಿ ಬರ್ತೇನೆ. ನೋಡಿ, ಆದಷ್ಟು ಬೇಗ ಬಂದ್ಬಿಡಿ. ನೀವಿಲ್ಲದೆ ಇದ್ರೆ ನನಗೆ ಈ ಮನೆಯಲ್ಲಿ ಹೊತ್ತೇ ಹೋಗೋದಿಲ್ಲ. ಹೌದೇ?
ಆದಷ್ಟು ಬೇಗ ಬಂದ್ಬಿಡಿ. ಓಕೆ, ನಾನೇನು ಬರಲೇ? ಬೇಗ ಬಂದ್ಬಿಡಿ. ಬಾಯ್.